ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं नारायणं नमस्कृत्य नरं चैव नरोत्तमं व्यासं सरस्वतीं देवीं ततो जयमुदीरयेत्. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 49ನೇ ಶ್ಲೋಕ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಯ ಕೃಪಣಾಃ ಫಲಹೇತವಃ. ಬುದ್ಧಿಯೋಗಾತ್ ಕರ್ಮ ದೂರೇಣ ಅವರಂ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಹಿ ಫಲಹೇತವಃ ಕೃಪಣಾಃ. ಹೇ ಧನಂಜಯ, ಈ ಸಮತ್ವ ರೂಪವಾಗಿರತಕ್ಕಂಥ ಬುದ್ಧಿಯುಗಕ್ಕಿಂತಲೂ ಈ ಸಕಾಮಕರ್ಮ ಅನ್ನುವಂಥದ್ದು ಅತ್ಯಂತ ನಿಮ್ನ ಶ್ರೇಣಿಯದು. ಆದ್ದರಿಂದ ನೀನು ಸಮತ್ವ ಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು. ಅರ್ಥಾತ್ ಬುದ್ಧಿಯೋಗದ ಆಶ್ರಯವನ್ನೇ ಗ್ರಹಣ ಮಾಡು. ಯಾಕಂದರೆ ಫಲಕ್ಕೆ ಹೇತುವಾಗೋನು ಅತ್ಯಂತ ದೀನನಾಗ್ತಾನೆ ಅನ್ನುವಂಥ ಒಂದು ಶ್ಲೋಕದ ಅರ್ಥವನ್ನು ಇಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಈ ಸಮತ್ವ ಬುದ್ಧಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಭಗವಂತ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾನೆ. ಅಂದರೆ ಸಮಬುದ್ಧಿಯ ವರ್ಣನೆಯನ್ನು ಮಾಡ್ತಾನೆ. ಯಾಕಂದರೆ ಈಗ ನಾವು ಕರ್ಮವನ್ನು ಮಾಡ್ತೀವಿ, ಅದು ಕರ್ಮ, ಅದು ವೇದೋಕ್ತವಾಗಿರತಕ್ಕಂಥದ್ದು. ಅಲ್ಲಿ ದೇಹದಲ್ಲಿ ತಾದಾತ್ಮ್ಯ ಭಾವನೆ ಇರ್ತದೆ. ಕರ್ತೃತ್ವ ಭೋಕ್ತೃತ್ವ ಭಾವನೆ ಉಳ್ಳವರಾಗಿ ಸಕಾಮನೆಯಿಂದ ನಾವು ಕರ್ಮಗಳನ್ನು ಮಾಡ್ತೀವಿ. ಆ ಕರ್ಮ ಅನ್ನುವಂಥದ್ದು ನಮಗೆ ಜನ್ಮವನ್ನು ಕೊಡ್ತದೆ. ನಾವು ಕರ್ಮ ಮಾಡೀವಿ ಅಂತಂದರೆ ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ನಾವು ಪುನಃ ಅನೇಕ ಜನ್ಮಗಳನ್ನು ಎತ್ತಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕರ್ಮ ಅನ್ನುವಂಥದ್ದು ಇದು ಅತ್ಯಂತ ನಿಕೃಷ್ಟವಾಗಿದೆ ಅಂತ ಹೇಳ್ತಾನೆ. ಅದೇ ಕರ್ಮಯೋಗ ಅನ್ನುವಂಥದ್ದು ನಾವು ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡಿ ಫಲಾಪೇಕ್ಷೆ ಇಲ್ಲದೆ ನಾವು ಕರ್ಮಗಳನ್ನು ಮಾಡಿದ್ದೀವಿ ಅಂತಂದರೆ ಆ ಕರ್ಮಯೋಗ ನಮಗೆ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಡ್ತದೆ. ಅದರಿಂದ ನಾವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕಿಲ್ಲಿ ಸಮತ್ವ ಅನ್ನುವಂಥದ್ದು. ಸಮತ್ವ ಅಂತಂದರೆ ಪೂರ್ವದಲ್ಲಿ ಹೇಳ್ಕೊಂಡು ಬಂದಾರಲ್ಲ, ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದರು. ಇಲ್ಲಿ ನಿಜವಾದ ಯೋಗ ಯಾವುದು ಅಂತಂದರೆ ಸಮತ್ವ ರೂಪವಾಗಿರ್ತಕ್ಕಂಥದ್ದು. ಈಗ ನಾವು ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡ್ತೀವಿ. ಆ ನಿಷ್ಕಾಮ ಕರ್ಮ ಮಾಡಿದಾಗ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧ ಆಗ್ತದೆ. ಆ ಪರಿಶುದ್ಧವಾದ ಅಂತಃಕರಣದೊಳಗನ ಜ್ಞಾನ ಸಿದ್ಧಿ ಅನ್ನುವಂಥದ್ದಾಗ್ತದೆ.
ಅಥವಾ ಜ್ಞಾನಸಿದ್ಧಿ ಆಗದೇನೂ ಇರಬಹುದು. ಅಂಥ ಸಂದರ್ಭದಲ್ಲಿ ನಮಗೆ ಸಮತ್ವ ಅನ್ನುವಂಥದ್ದಿರಬೇಕು. ಸಿದ್ಧಿ ಆಗಲಿ ಆಗದೆ ಇರಲಿ, ಅಲ್ಲಿ ಯಾವ ಸಮತ ಅನ್ನುವಂಥದ್ದು, ಸಮತ್ವ ಭಾವನೆ ಅನ್ನುವಂಥದ್ದು ಬರ್ತದಲ್ಲ, ಅದಕ್ಕನ್ನು ಇಲ್ಲೇನಂತ ಕರ್ಕೊಂಡು ಬಂದರು, ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂಥ ಒಂದು ಆ ಸಮತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಅಂತ ಹೇಳಿದರು. ಇಲ್ಲಿ ಬುದ್ಧಿಯೋಗ ಅಂತಂದ್ರೇನು, ಆ ಸಮತೆಗಿಂತ ಈ ಸಕಾಮ ಕರ್ಮ ಮಾಡುವಂಥದ್ದೇನಾದ ಇದು ಅತ್ಯಂತ ನಿಕೃಷ್ಟ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಯೋಗ ಅಂತ ಎದಕ್ಕೆ ಕರ್ಕೊಂಬಂದ್ರೆ ಇಲ್ಲಿ ನಾವು ಬುದ್ಧಿಯೋಗ ಅಂತಂದ್ರೆ ಇಲ್ಲಿ ನಿಷ್ಕಾಮವಾಗಿ ಮಾಡುವಂಥ ಒಂದು ಕರ್ಮ, ಯಾವುದೊಂದು ಕಾಮನೆ ಇಲ್ಲದೆ ಅಹಂಕಾರ ಮಮಕಾರ ರಹಿತರಾಗಿ ಕರ್ತೃತ್ವ ಭೋಕ್ತೃತ್ವ ಭಾವನೆ ಇಲ್ಲದೆ ನಾವೇನು ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೇವಲ್ಲ, ಅದಕ್ಕಿಂತಲೂ ಇಲ್ಲಿ ಸಕಾಮ ಭಾವನೆಯಿಂದ ಮಾಡತಕ್ಕಂಥದ್ದು. ಆ ಸಮತ್ವದಿಂದ ಮಾಡುವಂಥ ಕರ್ಮಗಳಿಗಿಂತಲೂ ಸಕಾಮ ಕರ್ಮ ಏನು ಮಾಡ್ತೇವಲ್ಲ, ಏನಾದರೂ ಒಂದು ಫಲಾಪೇಕ್ಷೆ ಇಟ್ಕೊಂಡು ನಾವೇನು ಕರ್ಮ ಮಾಡ್ತೇವಲ್ಲ, ಅದು ಅತ್ಯಂತ ನಿಕೃಷ್ಟ ಆಗಿದೆ ಅಂತ ಹೇಳಿದರು. ಯಾಕೆ ಅಂತಂದರೆ ಅದು ಜನ್ಮಕ್ಕೆ ಕಾರಣ ಆಗ್ತದೆ. ಆ ಕರ್ಮ ಅನ್ನುವಂಥದ್ದು ಅದು ಉತ್ಪತ್ತಿ ಆಗ್ತದೆ ಮತ್ತು ನಾಶ ಆಗ್ತದೆ. ನಾವು ಮಾಡುವಂಥ ಕರ್ಮ ಅದು ಉತ್ಪತ್ತಿ ಆಗ್ತದೆ. ನಾವು ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ, ಅನೇಕ ರೀತಿಯಾಗಿರತಕ್ಕಂಥ ದಾನ ಧರ್ಮ ಏನೆಲ್ಲ ನಾವು ಕರ್ಮಗಳನ್ನು ಮಾಡ್ತೇವಲ್ಲ, ಅದು ಉತ್ಪತ್ತಿ ಆಗ್ತದೆ, ಅದು ಫಲ ಕೊಟ್ಟು ನಾಶ ಆಗಿ ಹೋಗಿಬಿಡ್ತದೆ. ಅಂದರೆ ಆ ಕರ್ಮದ ಫಲಗಳು ನಮಗೆ ಬರ್ತಾವೆ, ನಮಗೆ ಮತ್ತು ಅವು ನಮ್ಮಿಂದ ವಿಯೋಗ ಆಗ್ತಾವೆ. ಕರ್ಮದ ಫಲ ನಮಗೆ ಸಂಯೋಗ ಆಗ್ತಾವೆ, ವಿಯೋಗ ಆಗ್ತಾವೆ, ಅವು ಬಂದು ಹೋಗಿಬಿಡ್ತಾವೆ. ಕರ್ಮದ ಫಲ ಅವು ಶಾಶ್ವತವಲ್ಲ. ಆದರೆ ಈ ಯೋಗನು ಸಮತ್ವ ರೂಪವಾಗಿರ್ತಕ್ಕಂಥ ಏನು ಯೋಗದಲ್ಲ, ಅದು ನಿತ್ಯದ. ಅದರ ವಿಯೋಗ ಅದು ಯಾವತ್ತೂ ಆಗಂಗಿಲ್ಲ. ನಾವು ಸಮತ್ವ ರೂಪವಾಗಿರ್ತಕ್ಕಂಥ ಯೋಗವನ್ನು ನಾವು ಮಾಡಿದ್ದೀವಿ ಅಂತಂದರೆ ಅದು ನಮ್ಮ ಅಂತಃಕರಣ ಪರಿಪಕ್ವ ಮಾಡ್ತದೆ, ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ದೋಷಗಳನ್ನು ತೆಗಿತದೆ. ಯಾಕಂದ್ರೆ ಸುಖ ಬರಲಿ ದುಃಖ ಬರಲಿ, ಮಾನ ಆಗಲಿ ಅಪಮಾನ ಆಗಲಿ, ಸೋಲಾಗಲಿ ಗೆಲುವಾಗಲಿ, ಏನು ಬಂದ್ರೂ ಕೂಡ ನಮ್ಮಲ್ಲಿ ಸಮತ್ವ ಅನ್ನುವಂಥದ್ದಿತ್ತು, ಸಮಸ್ಥಿತಿ ಅನ್ನುವಂಥದ್ದು ನಮಗಿತ್ತು ಅಂತಂದರೆ ಅದು ನಮ್ಮಲ್ಲಿ ನಿತ್ಯವಾಗಿ ಉಳಿತದೆ. ಅದು ನಮಗೆ ಒಂದು ಜ್ಞಾನದ ಪ್ರಾಪ್ತಿಗೆ ಸಾಧನ ಆಗ್ತದೆ. ಆ ಸಮತ್ವ ಅನ್ನುವಂಥದ್ದು ನಾವು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳೋದ್ರಲ್ಲಿ ಅದು ಸಹಾಯ ಆಗ್ತದೆ. ಆದ್ದರಿಂದ ಈ ಸಮತ್ವಗಿಂತಲೂ ಈ ಕಾಮಕರ್ಮ ಅನ್ನುವಂಥದ್ದು ಇದು ಅತ್ಯಂತ ನಿಕೃಷ್ಟ ಆಗ್ಯದ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಸಮತ್ವ ಅನ್ನುವಂಥದ್ದು ಅದು ಎಂದೂ ವಿಕಾರ ಹೊಂದುವುದಿಲ್ಲ. ಅದು ವಿಕಾರ ಹೊಂದದೇ ಇರುವುದರಿಂದ ಅದರ ವಿಯೋಗವೂ ಕೂಡ ಯಾವತ್ತೂ ಆಗೋದಿಲ್ಲ. ಆದ್ದರಿಂದ ಆ ಸಮತ ಅನ್ನುವಂಥದ್ದು ನಿತ್ಯ ಆಗೈತಿ ಅಂತ ಹೇಳಿದರು. ಈ ಸಂಪೂರ್ಣ ನಾವೇನು ಕರ್ಮಗಳನ್ನು ಮಾಡ್ತೀವಲ್ಲ, ಅದರಲ್ಲಿ ಈ ಸಮತಾನೇ ಶ್ರೇಷ್ಠ ಆಗೈತಿ ಅಂತ ಹೇಳ್ಕೊಂಡು ಬಂದರು. ಈ ಸಮತ್ವ ರೂಪವಾಗಿರ್ತಕ್ಕಂಥ ಯೋಗ ಏನೈತಲ್ಲ, ಇದು ಭಾಳ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ನಾವು ಕರ್ಮಗಳನ್ನು ಮಾಡಬೇಕು. ನಮ್ಮ ಕರ್ತವ್ಯ ಕರ್ಮಗಳೇನದಾವು, ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ಅದರಲ್ಲಿ ನಮ್ಮಲ್ಲಿ ಸಮತ್ವ ಇರಬೇಕು ಅಂತ ಹೇಳ್ತಾರೆ. ಆ ಸಮತ್ವ ಅನ್ನುವಂಥದ್ದು ನಾವು ಮಾಡುವಂಥ ಈ ಎಲ್ಲ ಸಕಾಮ ಕರ್ಮಗಳಿಗಿಂತಲೂ ಅತಿ ಶ್ರೇಷ್ಠ ಆಗೈತಿ ಅಂತ ಭಗವಂತ ಇಲ್ಲಿ ಹೇಳಿಕ್ಕೆ ಹೊರಟಿದ್ದಾನೆ. ಯಾಕೆಂದರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಯಾವುದೇ ಮನುಷ್ಯ ಕರ್ಮವನ್ನು ಮಾಡಲಾರದೆ ಒಂದು ಕ್ಷಣವೂ ಕೂಡ ಇರಲಾರ. ಪ್ರತಿಯೊಂದು ಜೀವಿಗಳು ಕರ್ಮವನ್ನು ಮಾಡೋದರಲ್ಲಿಯೇ ತೊಡಗಿದ್ದಾವೆ. ಪ್ರತಿಯೊಂದು ಜೀವಿಗಳು ಕರ್ಮಗಳನ್ನು ಮಾಡ್ತಾನೆ ಅದಾವೆ. ಆದರೆ ಆ ಕರ್ಮಗಳ ಪರಿಣಾಮಗಳು ಏನಾಗ್ತೈತಿ, ಅವರು ಹುಟ್ಟುತ್ತಾರೆ, ಮತ್ತೆ ಮರ್ತ್ಯ ಲೋಕದಲ್ಲಿ ಅವರು ಅನೇಕ ಜನ್ಮಗಳನ್ನು ತಾಳ್ತಾ ಇದ್ದಾರೆ. ನಮಗೆ ಜನ್ಮಗಳು ಬಂದಾವು ಅಂತಂದರೆ ಅಲ್ಲಿ ನಮಗೆ ಸುಖ ದುಃಖಗಳು ನಮ್ಮಲ್ಲಿ ಬೆನ್ನು ಹತ್ತಾವು. ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಏನು ಮಾಡ್ತಾನೆ, ನಮಗೆ ಸುಖನೂ ಕೊಡ್ತಾನೆ,
ನಮಗೆ ದುಃಖನೂ ಕೊಡ್ತಾನೆ. ಯಾಕಂದ್ರೆ ನಾವು ದೇಹಾಭಿಮಾನ ಇಟ್ಟುಕೊಂಡು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವೇದೋಕ್ತವಾಗಿರತಕ್ಕಂಥ ಏನು ಕರ್ಮಗಳನ್ನು ಆಚರಣೆ ಮಾಡ್ತೇವಲ್ಲ, ಅದರಿಂದ ನಾವು ಪುಣ್ಯ ಮಾಡಿದ್ರೆ ನಮಗೆ ಸುಖ ಬರ್ತದೆ, ಪಾಪ ಮಾಡಿದ್ದೀವಿ ಅಂತಂದ್ರೆ ದುಃಖ ಬರ್ತದೆ. ಅಂತೂ ಈ ಕರ್ಮಗಳೇನದಾವು ಅಂತಂದರೆ ನಮಗೆ ಸುಖ ದುಃಖ ರೂಪವಾಗಿರ್ತಕ್ಕಂಥ ಫಲಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಅದರಿಂದ ನಾವು ಹುಟ್ಟುತ್ತಾ ಸಾಯ್ತಾ ಅನೇಕ ದುಃಖಗಳನ್ನು ನಾವು ಅನುಭವಿಸ್ತಾ ಇರ್ತಾ ಇದ್ದೀವಿ. ಅದೇ ನಾವು ಸಮತ್ವ ಇಲ್ಲದೆ ಮಾಡಿದ್ದಾದರೆ ಆ ಕರ್ಮಗಳೇನದಾವು ಅಂತಂದರೆ ನಮ್ಮನ್ನು ಉದ್ಧಾರ ಮಾಡುವಂಥ ಶಕ್ತಿ ಅವುಗಳಿಗಿಲ್ಲ. ನಾವು ಸಕಾಮ ಭಾವನೆಯಿಂದ ಮಾಡ್ತಕ್ಕಂಥ ಕರ್ಮಗಳು ಅವು ನಮ್ಮನ್ನು ಉದ್ಧಾರ ಮಾಡ್ತಾವೇನೋ ಅಂತಂದ್ರೆ ಮಾಡೋದಿಲ್ಲ. ಆದರೆ ಕರ್ಮಗಳಲ್ಲಿ ಒಂದು ಸಮತಾ ಅನ್ನುವಂತಹದ್ದು ಅದು ಬಹಳ ಕುಶಲತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕರ್ಮಗಳಲ್ಲಿ ಸಮತಾ ಅನ್ನುವಂಥದ್ದಿತ್ತು ಅಂತಂದ್ರೆ ಅದು ನಮ್ಮನ್ನು ಉದ್ಧಾರ ಮಾಡ್ತದೆ, ನಮಗೆ ಜ್ಞಾನದ್ವಾರ ಮುಕ್ತಿಯನ್ನು ಕೊಡ್ತದೆ. ಅದಕ್ಕೆ ಆ ಸಮತೆ ಎನ್ನುವಂಥದ್ದು ನಮಗಿಲ್ಲದೇ ಹೋದರೆ, ನಾವು ಕರ್ಮಗಳನ್ನು ಮಾಡುವಾಗ ನಮ್ಮಲ್ಲಿ ಸಮತ್ವ ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ರಿ. ಅದಕ್ಕೆ ಇಲ್ಲಿ ಬುದ್ಧಿಯೋಗ ಅಥವಾ ಸಮತ್ವ ಯೋಗ ಇವೆಲ್ಲ ಒಂದೇ ಪರ್ಯಾಯ ಶಬ್ದಗಳೇ ಇಲ್ಲಿ. ನಮಗೆ ಅವಾಗ ಏನಾಗ್ತೈತಿ, ಶರೀರದೊಳಗೆ ನಾವು ಸಮತ್ವ ಇಲ್ಲದೆ ಕರ್ಮಗಳನ್ನು ಆಚರಣೆ ಮಾಡಿದ್ದಾದ್ರೆ ನಮಗೆ ಶರೀರದೊಳಗೆ ಅಹಂಕಾರ ಮಮಕಾರ ಅನ್ನುವಂಥದ್ದು ಬರ್ತದೆ. ನಾನು ಇಂಥ ಕರ್ಮ ಮಾಡಿದವನು ಮತ್ತು ಇಂಥ ಕರ್ಮದ ಫಲವನ್ನು ಅನುಭವಿಸ್ತಕ್ಕಂಥವನು ಅನ್ನುವಂಥ ಈ ಒಂದು ಭಾವ ಅವನಲ್ಲಿ ಮೂಡ್ತದೆ. ಅದಕ್ಕಿಲ್ಲಿ ಅಹಂಕಾರ ಮಮಕಾರ ಉಂಟಾಗುವುದು. ನಮ್ಮ ಶರೀರದೊಳಗೆ ಅಹಂಕಾರ ಮಮಕಾರ ಬಂತು ಅಂತಂದರೆ ನಾವು ಪಶುಗಳು ಸಮಾನ ಆಗಿಬಿಡ್ತೀವಿ. ಇದು ಪಶುಬುದ್ಧಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಪಶುಬುದ್ಧಿ ಅನ್ನುವಂಥ ತೊಲಗಬೇಕು. ಭಾಗವತದಲ್ಲಿ ಯಾವ ಸುಖಮುನಿಗಳು ಪರೀಕ್ಷಿತ ರಾಜನಿಗೆ ಏನು ಹೇಳಿದರು ಅಂತಂದರೆ, ತ್ವಂತು ರಾಜನ್ ಮರಿಸ್ಸೇತಿ ಪಶುಬುದ್ಧಿ ಮೀಮಾಂಜಹಿ ಅಂತ ಹೇಳ್ತಾರೆ. ಹೇ ರಾಜನೇ, ನಾನು ಸತ್ತು ಹೋಗ್ತೀನಿ ಅನ್ನುವಂಥ ಈ ಪಶುಬುದ್ಧಿಯನ್ನು ಬಿಟ್ಬಿಡು. ಆ ಪಶುಬುದ್ಧಿ, ನಾನು ಸತ್ತು ಹೋಗ್ತೀನಿ ಅನ್ನೋದೇ ಇದು ಪಶುಬುದ್ಧಿ ಅಂತ, ನಾನು ಸಾಯ್ತೀನಿ ಅಂತ ತಿಳ್ಕೊಂಡಿಲ್ಲ, ಈ ಪಶುಬುದ್ಧಿಯನ್ನು ನೀನು ಬಿಟ್ಟು ಬಿಡು ಅನ್ನುವಂಥ ಮಾತನ್ನು ಸುಖಮುನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ದೂರೇಣ ಹ್ಯವರಂ ಕರ್ಮ, ಇದು ಹೇಳೋ ತಾತ್ಪರ್ಯ ಏನು ಅಂತಂದರೆ, ಈಗ ಒಂದು ಬೆಳಕದು ಮತ್ತು ಕತ್ತಲೆ ಅದು, ಇವು ಎರಡೂ ಸಮ ಆಗ್ತಾವೇನು, ಇವು ಸಮಶ್ರೇಣಿಯಲ್ಲಿ ಬರ್ತಾವೇನು ಅಂತಂದ್ರೆ ಇಲ್ಲ. ಹಾಗೆ ಇಲ್ಲಿ ಬುದ್ಧಿಯೋಗ ಮತ್ತು ಸಕಾಮ ಕರ್ಮ ಅನ್ನುವಂಥದ್ದು ಇವೆರಡೂ ಸಮಶ್ರೇಣಿಯಲ್ಲಿ ಬರಲಾರೋ, ಎರಡು ಸಮ ಆಗಲಾರವು. ಯಾಕಂದರೆ ಸಕಾಮ ಕರ್ಮ ಇದು ಯಾವತ್ತೂ ನಮಗೆ ಇದು ಬಂಧನಕಾರಿಯಾಗೈತಿ. ಇದರಿಂದ ನಾವು ಜನ್ಮ ಮರಣಗಳಿಗೆ ಒಳಗಾಗ್ತಾ ಇದ್ದೀವಿ. ಈ ಸಕಾಮ ಕರ್ಮ ಅನ್ನುವಂಥದ್ದು ಇವೆರಡರಲ್ಲಿ ಎಷ್ಟು ಅಂತರ ಅದ ಅಂತಂದರೆ ರಾತ್ರಿ ಹಗಲಿನಷ್ಟು ಅಂತರ ಐತಿ ಅಂತ. ಅಥವಾ ಒಂದು ಬೆಟ್ಟ ಇದೆ ಅಂತ ತಿಳ್ಕೊಳ್ರಿ, ದೊಡ್ಡ ಪರ್ವತ ಇದೆ, ಅದರ ಹತ್ರ ಒಂದು ಅಣುವನ್ನು ಇಟ್ಟರೆ ಎರಡಕ್ಕೂ ಎಷ್ಟು ಅಂತರ ಇದೆಯೋ ಹಾಗೆ ಇಲ್ಲಿ ಸಕಾಮಕರ್ಮಕ್ಕೂ ಈ ಬುದ್ಧಿಯೋಗಕ್ಕೂ ಅಷ್ಟು ಅಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಬುದ್ಧಿಯೋಗ ಅಥವಾ ಸಮತ್ವ ರೂಪವಾಗಿರತಕ್ಕಂಥ ಈ ಯೋಗ ಅನ್ನುವಂಥದ್ದು ಏನದಲ್ಲ, ಇದು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಡ್ತದೆ. ನಾವು ಭಗವತ್ ಸಾಕ್ಷಾತ್ಕಾರವಂತೀವಿ. ನಾವು ಬುದ್ಧಿಯೋಗವನ್ನು ಆಶ್ರಯ ಮಾಡಿದರೆ, ನಮ್ಮಲ್ಲಿ ಸಮತ್ವ ಯೋಗ ಬಂತು ಅಂತಂದರೆ ನಮಗೆ ಭಗವಂತನ ಪ್ರಾಪ್ತಿಯಾಗ್ತದೆ. ಆದರೆ ಸಕಾಮಕರ್ಮ ಏನು ಮಾಡ್ತದೆ, ಇದು ಯಾವಾಗಲೂ ನಮಗೆ ಜನ್ಮ ಮರಣಗಳನ್ನೇ ಉಂಟು ಮಾಡ್ತದಂತ. ನಾವು ಹುಟ್ಟು ಸಾವು ಈ ಭವಚಕ್ರದಲ್ಲಿ ತಿರುಗಬೇಕಾಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟುವುದು ಸಾಯೋದು ಈ ಭವಚಕ್ರದಲ್ಲಿಯೇ ನಾವು ತಿರುಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕರ್ಮಯೋಗವನ್ನು ನಾವು ಆಶ್ರಯ ಮಾಡಬೇಕು. ಕರ್ಮಗಳನ್ನು ಕರ್ಮಗಳು ಸಕಾಮನೆಯಿಂದ ಮಾಡಬಾರ್ದಂತಾರೆ. ಕರ್ಮಯೋಗ ಯಾವಾಗ ಆಗ್ತದೆ, ಕರ್ಮಯೋಗ ಬುದ್ಧಿಯೋಗ ನೋಡಿ, ಬರೇ ಕರ್ಮ ಅಂತ ಹೇಳಿಲ್ಲ, ಕರ್ಮಯೋಗ ಅಂತಾನ ಮತ್ತು ಬುದ್ಧಿಯೋಗ ಅಂತಾನ. ಇದಕ್ಕೆ ಸಮತ್ವ ಯೋಗ ಅಂತಲೂ ಕೂಡ ಕರೀತಾರೆ. ಇವು ಮೂರು ಪರ್ಯಾಯ ಶಬ್ದಗಳೇ. ಅದಕ್ಕೆ ನಾವು
ಆ ಭಗವಂತ ಏನು ಹೇಳಿದ, ಬುದ್ಧವೂ ಶರಣಮನ್ವಿಚ್ಛ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೀನು ಬುದ್ಧಿ ಅಂತಂದ್ರೆ ಏನು, ಸಮತಾರೂಪವಾಗಿರತಕ್ಕಂಥದ್ದು. ಸುಖ ದುಃಖ ಮಾನ ಅಪಮಾನ ಸೋಲು ಗೆಲುವು ಸಿದ್ಧಿ ಅಸಿದ್ಧಿ ಅಂದರೆ ನಮಗೆ ಅಂತಃಕರಣ ಶುದ್ಧಿ ಆಗಲಿ ಆಗದೇ ಇರಲಿ, ಅದರಿಂದ ನಮಗೆ ಜ್ಞಾನ ಪ್ರಾಪ್ತಿ ಆಗಲಿ ಆಗದೇ ಇರಲಿ, ಅಲ್ಲಿ ಇರತಕ್ಕಂಥ ಸಮತ್ವ ಅನ್ನುವಂಥದ್ದು ಏನದಲ್ಲ, ಆ ಸಮತ್ವ ಅದಕ್ಕೆ ಇಲ್ಲಿ ಬುದ್ಧಿಯೋಗ ಅಂತ ಕರ್ಕೊಂಡು ಬಂದರು. ಅದರ ಆಶ್ರಯವನ್ನು ಪಡಿ ಅಂತ. ಯಾಕಂದ್ರೆ ನಾವು ಆ ಸಮತೆಯೊಳಗೆ ನಿರಂತರವಾಗಿ ಅದರೊಳಗೆ ನಾವು ಇದ್ದೀವಿ ಅಂತಂದ್ರೆ ಅದನ್ನು ಆಶ್ರಯ ಪಡೆಯುವುದು ಅಂತ ಅರ್ಥ. ಇಲ್ಲಿ ಯಾವಾಗ ನಿರಂತರವಾಗಿ ನಾವು ಸಮತ್ವದಲ್ಲೇ ಇರಬೇಕು. ಆ ಸಮತ್ವದಲ್ಲೂ ನಾವು ಸ್ಥಿತರಾಗಿದ್ದೀವಿ ಅಂತಂದರೆ ನಿನಗೆ ಆ ಸ್ವರೂಪದಲ್ಲಿ ತನ್ನ ಸ್ಥಿತಿಯ ಅನುಭವ ಅನ್ನುವಂಥದ್ದಾಗ್ತದೆ ಅಂತ. ಆ ಸಮತ್ವ ಬಂತು ಅಂತಂದ್ರೆ ಮುಂದೆ ನಾವು ಜ್ಞಾನ ಪ್ರಾಪ್ತಿ, ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಆತ್ಮಜ್ಞಾನವನ್ನು ಮಾಡಿಕೊಂಡು ಆ ಒಂದು ಸ್ವರೂಪದೊಳಗೆ ನಮ್ಮ ಸ್ಥಿತಿ ಎನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳಿದರು. ಕೃಪಣಾ ಫಲಹೇತವಃ. ಭಗವಂತ ಇನ್ನೊಂದು ಮಾತು ಏನು ಹೇಳಿದ, ನೀನು ಕರ್ಮಗಳಿಗೆ ಕಾರಣ ಆದಿ ಅಂತಂದ್ರೆ ಅದು ಅತ್ಯಂತ ನಿಕೃಷ್ಟ ಅಂತ ಹೇಳ್ತಾ ಇದ್ದಾರೆ. ಮಾ ಕರ್ಮ ಫಲಹೇತುರ್ಭು ಅಂದರೆ ಕರ್ಮದ ಫಲಕ್ಕೆ ನೀ ಕಾರಣ ಆಗಬೇಡ ಅಂತ ಭಗವಂತ ಹಿಂದೆ ಉಪದೇಶ ಮಾಡ್ಕೊಂಡು ಬಂದಾನೆ. ಯಾಕಂದರೆ ಈ ಕರ್ಮದ ಫಲ, ಈ ಕರ್ಮದ ಸಾಮಗ್ರಿಗಳು ಮತ್ತು ಈ ಶರೀರಾದಿಗಳ ಒಂದು ಕರ್ಣ ಜೊತೆಗೆ ತನ್ನ ಸಂಬಂಧವನ್ನು ಜೋಡಿಸಿಕೊಂಡ ಅಂತಂದರೆ ಇದೇ ಕರ್ಮದ ಫಲ ಕಾರಣ ಆಗುವುದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಕರ್ಮದ ಒಂದು ಫಲದ ಕಾರಣನಾಗುವಂಥದ್ದನ್ನು ಭಗವಂತ ನಿಷೇಧ ಮಾಡಿದ್ದಾನೆ ಅಂತ. ಇಲ್ಲಿ ಕೃಪಣಃ ಏತಸ್ಯ ವಾ ಅಕ್ಷರಸ್ಯ ಗಾರ್ಗಿ ಅವಿದಿತ್ವ ಅಸ್ಮಾತ್ ಲೋಕಾತ್ ಪ್ರೈತಿ ಸ ಕೃಪಣಃ. ಹೇ ಗಾರ್ಗಿ, ಅಸ್ಮಾತ್ ಲೋಕಾತ್ ಏತಸ್ಯ ವಾ ಅಕ್ಷರಸ್ಯ ಅವಿದಿತ್ವ. ಅಕ್ಷರ ಅಂದರೆ ಪರಮಾತ್ಮ. ನಾವು ಮರ್ತ್ಯಲೋಕದೊಳಗೆ ಬಂದು ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಆ ಪರಮಾತ್ಮನನ್ನು ನಾವು ತಿಳಿಯದೇ ಹೋದರೆ ನಾವು ಈ ಶರೀರವನ್ನು ಬಿಟ್ಟು ಹೋದೇವಿ ಅಂತ ತಿಳ್ಕೊಡ್ರಿ. ಅಸ್ಮಾತ್ ಲೋಕಾತ್ ಪ್ರೈತಿ, ಆ ಪರಮಾತ್ಮನ ತಿಳಿಯದೆ ಈ ಶರೀರವನ್ನು ಬಿಟ್ಟು ಈ ಲೋಕವನ್ನು ಬಿಟ್ಟು ಹೋದೇವಿ ಅಂತಂದರೆ ಅವನಿಗೆ ಕೃಪಣ ಅಂತ ಕರೀತಾ ಇದ್ದಾರೆ. ನಿಜವಾದ ಕೃಪಣ ಯಾರು ಅಂತಂದರೆ ತನ್ನ ನಿಜಸ್ವರೂಪವನ್ನು ಅರಿಯದೆ, ಪರಮಾತ್ಮ ತತ್ವವನ್ನು ತಿಳಿಯದೆ ನಾವು ಈ ಶರೀರವನ್ನು ತ್ಯಾಗ ಮಾಡಿದ್ದೀವಿ ಅಂತಂದರೆ ನಾವು ಕೃಪಣರಾಗ್ತೀವಿ ಅಂತ ಯಾವ ಉಪನಿಷತ್ನಲ್ಲಿಯೂ ಕೂಡ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಯಾವ ಕರ್ಮ ಮತ್ತು ಕರ್ಮಫಲದ ವಿಭಾಗ ಅದು ಬೇರೆಯಾಗೈತಿ. ಇವೆರಡರಿಂದ ರಹಿತವಾಗಿರ್ತಕ್ಕಂಥದ್ದು ಯಾವ ಒಂದು ನಿತ್ಯ ತತ್ವ ಅನ್ನುವಂಥದ್ದು ಅದು ಕೂಡ ಅದರ ವಿಭಾಗವು ಕೂಡ ಬೇರೆ ಆಗೈತಿ. ಆ ನಿತ್ಯ ತತ್ವ ಅನ್ನುವಂಥದ್ದು ಆ ಅನಿತ್ಯ ಕರ್ಮಫಲದ ಆಶ್ರಿತ ಆದರೆ ಇದಕ್ಕೆ ಸಮಾನವಾದ ನಿಕೃಷ್ಟತೆ ಮತ್ತೇನದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ಮಫಲವನ್ನು ಆಶ್ರಯಿಸದೆ ಆ ನಿತ್ಯ ತತ್ವದ ಆಶ್ರಯವನ್ನು ಮಾಡಬೇಕು. ನಾವು ಅಂಥ ಸಮತ್ವವನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ಭಗವಂತ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಯೋಗ ಕರ್ಮಸು ಕೌಶಲಂ ಅಂದರೆ ಇಲ್ಲಿ ಯೋಗ ಅನ್ನುವಂಥದ್ದೇನಾದ ಕರ್ಮಗಳಲ್ಲಿ ಅತ್ಯಂತ ಕುಶಲತೆಯಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಕರ್ಮ ಮತ್ತು ಯೋಗದ ಒಂದು ಎರಡನ್ನೂ ತುಲನೆ ಮಾಡಲಿಕ್ಕಾಗ್ತದೇನು ಅಂತಂದ್ರೆ ಇಲ್ಲ. ಯಾಕಂದರೆ ಇಲ್ಲಿ ಕರ್ಮಗಳಲ್ಲಿ ಯೋಗವೇ ಅತ್ಯಂತ ಕುಶಲತೆಯಾಗಿದೆ ಅಂಥೇಳಿ ಭಗವಂತ ಹೇಳಿದಂತೆ, ಅಂದರೆ ಯೋಗವಿಲ್ಲದೆ ಕರ್ಮ ಮತ್ತು ಜ್ಞಾನ ಎರಡು ನಿರರ್ಥಕ ಅಂತ ಹೇಳ್ತಾನೆ. ಆದರೆ ಭಕ್ತಿ ಎನ್ನುವಂಥದ್ದು ಇದು ನಿರರ್ಥಕ ಅಲ್ಲ. ಕಾರಣ ಭಕ್ತಿಯೊಳಗೆ ಭಗವಂತನೊಂದಿಗೆ ಒಂದು ಸಂಬಂಧ ಇರ್ತದೆ. ಆದ್ದರಿಂದ ಸ್ವತಃ ಯಾವ ಭಕ್ತನಿಗೆ ಯೋಗವನ್ನು ಪ್ರದಾನ ಮಾಡ್ತಾ ಇದ್ದಾನೆ ಅಂತ ತದಾಮಿ ಬುದ್ಧಿ ಯೋಗಂ ತಮ್ ಅಂತ ಮುಂದೆ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ಮದೊಳಗೆ ಬಂಧಿತರಾಗಬಾರದು ಅಂತ ಕರ್ಮಣ ಬದ್ಧತೆ ಜಂತು ಅಂತ ಹೇಳಿದರು.
ಜೀವಿಗಳು ಕರ್ಮದಲ್ಲಿ ಬಂಧಿಸಲ್ಪಡ್ತಾ ಇದ್ದಾರೆ ಅಂತೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಈ ಸಮತಾ ಅನ್ನುವಂಥದ್ದು ಆ ಪರಮಾತ್ಮ ತತ್ವದ ಪ್ರಾಪ್ತಿಯನ್ನು ಮಾಡಿಕೊಡ್ತದೆ. ಸಕಾಮ ಕರ್ಮ ಅನ್ನುವಂಥದ್ದು ಜನ್ಮಗಳನ್ನು ಕೊಡುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಸಾಧಕ ಅಂಥ ಸಮತೆಯನ್ನೇ ಆಶ್ರಯ ಮಾಡಿಕೊಂಡು ಆ ಸಮತೆಯೊಳಗನೆ ಇರಬೇಕು ಅಂತ. ಸಮತೆಯಲ್ಲಿ ಅವನು ಸ್ಥಿತನಾದ ಅಂತಂದರೆ ಅವನು ದೀನ ಅಂತ ಅನಿಸಿಕೊಳ್ಳೋದಿಲ್ಲ. ಈಗ ನಾವು ಕರ್ಮವನ್ನು ಆಶ್ರಯ ಮಾಡಿಕೊಂಡೀವಿ ಅಂದರೆ ನಾವು ದೀನರಾಗ್ತಾ ಇದ್ದೀವಿ. ಸಕಾಮ ಭಾವಪೂರ್ವಕವಾಗಿ ನಾವು ಕರ್ಮಗಳನ್ನು ಮಾಡಿದ್ದೇವೆ ಅಂತಂದರೆ ನಾವು ಯಾವಾಗಲೂ ದೀನರಾಗಿ ಬದ್ಧರಾಗ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಾಂದರೆ ಇಲ್ಲಿ ಬುದ್ಧಿ ಅಂತಂದ್ರೆ ಏನು? ಸಮತ್ವ ಬುದ್ಧಿಯಿಂದ ಮಾಡುವಂಥ ಕರ್ಮಯೋಗ ಅಂತ. ಇಲ್ಲಿ ಬುದ್ಧಿಯೋಗಕ್ಕಿಂತ ಈ ಕರ್ಮ ಅನ್ನುವಂಥದ್ದು ಇದು ಬಹಳ ಕೀಳು ಅಂತ ಹೇಳಿದರು. ಇಲ್ಲಿ ಬುದ್ಧಿ ಅನ್ನುವಂಥ ಶಬ್ದ ಬಂದಾಗ ಇಲ್ಲಿ ಸಮತ್ವ ಬುದ್ಧಿ ಅಂತ ನಾವು ತಿಳ್ಕೊಳ್ಬೇಕು. ಆ ಸಮತ್ವ ಬುದ್ಧಿಯಿಂದ ಮಾಡುವಂಥ ಕರ್ಮಯೋಗ ಅಂತ. ಇಲ್ಲಿ ಸಮತ್ವ ಬುದ್ಧಿ ಅನ್ನುವಂಥ ಮಾತಿನ ಅರ್ಥ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ ಸಮತ್ವ ಬುದ್ಧಿಯಿಂದ ನಾವು ಕೂಡಿ ಮಾಡುವಂಥ ಕರ್ಮದ ಜೊತೆಯಾಗ ಹೋಲಿಸಿ ನೋಡಿದರೆ ಈ ಒಂದು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂಥ ಕರ್ಮ ಇದು ಅತ್ಯಂತ ಕೀಳಾಗಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ಭಗವಂತ ಧನಂಜಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಧನಂಜಯ ಅಂತಂದ್ರೇನು? ರಾಜಸೂಯ ಯಾಗ ಮಾಡುವಂಥ ಸಂದರ್ಭದೊಳಗೆ ಅರ್ಜುನ ನಾನಾ ದಿಕ್ಕುಗಳಿಗೆ ಹೋದ. ಅಲ್ಲಿ ಅನೇಕ ರಾಜರನ್ನು ಸೋಲಿಸಿ ಅವರಿಂದ ಸಾಕಷ್ಟು ಸಂಪತ್ತನ್ನು ತಗೊಂಡು ಬಂದ, ಹಣವನ್ನು ಸಂಗ್ರಹ ಮಾಡಿದ. ಹೀಗಾಗಿ ಅವನಿಗೆ ಧನಂಜಯ ನೋಡಿ, ಅನೇಕ ದಿಕ್ಕುಗಳಿಂದ ರಾಜರನ್ನು ಸೋಲಿಸಿ ಬಹಳಷ್ಟು ಧನವನ್ನು ತಂದಿದ್ದರಿಂದ ಅವನಿಗೆ ಧನಂಜಯ ಅಂತ ಕರೀತಾ ಇದ್ದಾರೆ. ಧನ ಅನ್ನುವಂಥ ಶಬ್ದಕ್ಕೆ ಇನ್ನೊಂದು ಲಕ್ಷ್ಯಾರ್ಥ ಏನದ ಅಂತಂದರೆ ಜ್ಞಾನ ಅಂತ. ಇಲ್ಲಿ ಅರ್ಜುನ ಅಂಥ ಒಂದು ಜ್ಞಾನಧನವನ್ನು ಪರಮಾತ್ಮನಿಂದ ಪಡ್ಕೊಂಡಾನ. ಜ್ಞಾನವನ್ನು ನಾವು ಸಂಪಾದನೆ ಮಾಡಿದರೆ ನಾವು ಧನಂಜಯರೇ ಆಗ್ತೀವಿ ಅಂತ. ಈ ಹೊರಗಿನ ಸಂಪತ್ತಿಗಿಂತಲೂ ಈ ಜ್ಞಾನಧನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅಂತ. ಅಂಥ ಜ್ಞಾನವನ್ನು ಅರ್ಜುನ ಭಗವಂತನಿಂದ ಪ್ರಾಪ್ತಿ ಮಾಡಿಕೊಂಡಾನ. ಇದು ಲಕ್ಷ್ಯಾರ್ಥದೊಳಗೆ ನಾವು ವಿಚಾರ ಮಾಡಿದರೆ ಹಿಂಗೆ ಧನಂಜಯ ಅಂತ ಆಗ್ತದೆ. ಅದಕ್ಕೆ ಈ ಸಮತ್ವ ಬುದ್ಧಿಯ ಒಂದು ಶರಣಾಗತಿಯನ್ನು ನಾವು ಪಡ್ಕೊಳ್ಬೇಕು ಅಂತ. ಯಾಕಂದರೆ ಫಲಾಪೇಕ್ಷೆ ಉಳ್ಳವರು ಅವರು ಕೃಪಣರು ಅಂತ ಹೇಳಿಸ್ಕೊಳ್ತಾರೆ, ದೀನರು ಅಂಥೇಳಿ ಶಾಸ್ತ್ರ ಅವರನ್ನು ನಿಂದನಾ ಮಾಡೈತೆ. ಅದಕ್ಕೆ ನಾವೆಲ್ಲ ಕರ್ಮಗಳಿಂದ ಈ ಸಂಸಾರದೊಳಗೆ ಬಂಧನಕ್ಕೊಳಗಾಗಿದ್ದೀವಿ. ಅದೇ ಕರ್ಮ ಅನ್ನುವಂಥದ್ದು ಸಮತ್ವ ಬುದ್ಧಿಯಿಂದ ಕೂಡಿ ನಾವು ಮಾಡಿದರೆ ಅದು ಕರ್ಮಯೋಗ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಬುದ್ಧಿಯೋಗ ಅಂತ ಕರೀತಾ ಇದ್ದಾರೆ. ಅಂಥ ಬುದ್ಧಿಯೋಗವನ್ನು ಆಶ್ರಯ ಮಾಡುವಂತ ಭಗವಂತ ಅರ್ಜುನಿಗೆ ಹೇಳಿಕತ್ತಿದ್ದಾನೆ. ನೀ ಕರ್ಮ ಮಾಡಬೇಡ ಅನ್ನಂಗಿಲ್ಲ, ಆದರೆ ನಿನ್ನಲ್ಲಿ ಸಮತ್ವ ಬುದ್ಧಿ ಬರಲಿ ಅಂತ. ನೀ ಮಾಡುವಂಥ ಕರ್ಮದೊಳಗೆ ಸಮತ್ವ ಬುದ್ಧಿ ಬಂತು ಅಂತಂದರೆ ಆ ಸಮತ್ವ ಬುದ್ಧಿಯಿಂದ ನೀನು ಕರ್ಮಗಳನ್ನು ಮಾಡಿದರೆ ಅದು ನಿನಗೆ ಬಂಧನ ಮಾಡಂಗಿಲ್ಲ. ಅದು ನಿನಗೆ ಅಂತಃಕರಣ ಶುದ್ಧಿಯನ್ನು ಮಾಡ್ತದೆ. ನಿನಗೆ ಆ ಸರ್ವದರಲ್ಲಿಯೂ ಕೂಡ ಸಮಭಾವದಿಂದ ನೋಡುವಂಥ ಒಂದು ಸ್ಥಿತಿ ನಿನಗೆ ಬರ್ತದೆ. ನಿನಗೆ ಸುಖ ಬಂದ್ರೂ ದುಃಖ ಬಂದ್ರೂ ಎರಡನ್ನೂ ಸಮಾನವಾಗಿ ನೋಡುವಂಥ, ನಿನಗೆ ಮಾನ ಆಗಲಿ ಅವಮಾನ ಆಗಲಿ ಸಿದ್ಧಿ ಆಗಲಿ ಅಸಿದ್ಧಿ ಆಗಲಿ ನಿನಗೇನು ಪ್ರಾಪ್ತವಾಗ್ತಾ ಇದ್ದಾವೋ ಅದರೊಳಗೆ ನಿಮಗೆ ಸಮತಾಭಾವ ಸಮತ್ವ ಬುದ್ಧಿ ಎನ್ನುವಂಥದ್ದು ನಿನಗೆ ಉಂಟಾಯಿತು ಅಂತಂದ್ರೆ ನೀ ನಿಜವಾಗಿಯೂ ಧನ್ಯನಾಗ್ತಾ ಇದ್ದಿ ಅಂತ. ಯಾಕಂದರೆ ನಾವು ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಾವು ಯಾವಾಗಲೂ ನಿಷ್ಕಾಮವಾಗಿಯೇ ಕರ್ಮಗಳನ್ನು ಆಚರಣೆ ಮಾಡಬೇಕು. ನಮ್ಮ ವರ್ಣ ಆಶ್ರಮಗಳೇನದಾವು, ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಆಮೇಲೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ, ಇಲ್ಲಿ 4 ಆಶ್ರಮಗಳು 4 ವರ್ಣಗಳೇನಂತದಾವು. ಅವರವರ ಆಶ್ರಮಕ್ಕೆ ತಕ್ಕಂತೆ ಅವರವರ ವರ್ಣಗಳಿಗೆ ತಕ್ಕಂತೆ ಅವರು ತಮ್ಮ ಕರ್ಮಗಳನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು. ಅದರಲ್ಲಿ ಮಮಕಾರ ಇರಬಾರ್ದು, ಅಹಂಕಾರ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಇಲ್ಲದೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಕರ್ಮ ಮಾಡಬೇಕಂತಾರೆ.
ಅಂತಃಕರಣ ಶುದ್ಧಿಯಾಗಬೇಕು. ನಮ್ಮಲ್ಲಿ ಸಮತ್ವ ಭಾವನೆ ಅನ್ನುವಂಥದ್ದು ಮೂಡಬೇಕು. ಆ ಸಮತ್ವ ಭಾವನೆಯಿಂದ ಮಾಡ್ತಕ್ಕಂಥ ಬುದ್ಧಿಯೋಗವೇ ಇಲ್ಲಿ ಬಹಳ ಶ್ರೇಷ್ಠವಾಗಿದೆ. ನೀ ಅದನ್ನೇ ಆಶ್ರಯಿಸು. ಬುದ್ಧೌ ಶರಣಮನ್ವಿಚ್ಛ ಅಂತ ಹೇಳಿದ ಭಗವಂತ. ಅಂತಹ ಬುದ್ಧಿಯೋಗವನ್ನೇ ನೀನು ಆಶ್ರಯ ಮಾಡು. ಯಾಕಂದರೆ ಕೃಪಣಾ ಫಲಹೇತವಃ, ಫಲಾಪೇಕ್ಷೆಯಿಂದ ಮಾಡಿರ್ತಕ್ಕಂಥ ಪುರುಷ ಅವನು ಅತ್ಯಂತ ದೀನ ಅನಿಸ್ಕೊಳ್ತಾನೆ, ಅವನು ಅತ್ಯಂತ ನಿಕೃಷ್ಟ ಅನಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ನೀನು ಫಲಾಪೇಕ್ಷೆ ಉಳ್ಳವನಾಗಬೇಡ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಭಗವಂತ ಬಹು ಸುಂದರವಾಗಿ ಹೇಳಿದ್ದಾನೆ. ಮತ್ತು ನಾಳೆ ದಿವಸ ಮುಂದಿನ ಶ್ಲೋಕವನ್ನು ವಿಚಾರ ಮಾಡೋಣ ಅಂತ ಹೇಳ್ತಾ ಈ ಎರಡು ನುಡಿಗಳ ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.